ನೋಡ್ರಿ ಕೆಲವೊಬ್ಬರಿಗೆ ಹೋಳಿಗೆ ಮಾಡಕ್ ಬರ್ತಿರಂಗಿಲ್ಲ. ಹೋಳಿಗೆ ಲಟ್ಸಕ್ ಹೋದ್ರ ಹೂರ್ನ ಹೊರಗೆ ಬರ್ತಿರ್ತತಿ, ಇಲ್ಲ ಅಂದ್ರ ಹೋಳಿಗೆ ಹರಿತಿರ್ತಾವು. ಅಂಥವ್ರು ಏನೈತ್ಲ ಮಿಸ್ ಮಾಡ್ಲಾರ್ದ ಈ ವಿಡಿಯೋ ಒಮ್ಮೆ ನೋಡ್ರಿ. ಇಲ್ಲಿ ನೋಡ್ರಿ, ಇವಾಗ ಹೋಳಿಗೆ ಮಾಡಾಕ ಹೂರ್ನ ಯಾವ ರೀತಿ ಕನಕದೊಳಗ ತುಂಬುದಂತ ಇಲ್ಲೇ ತೋರ್ಸಾತೀವಿ ನೋಡ್ರಿ. ಇಲ್ಲೇ ಕನಕ ಆ ರೀತಿ ಅಗಲ್ ಮಾಡಿ ಇಟ್ಕೊಂಡಿದ್ವು. ಇಲ್ಲೇ ಹೂರ್ನ ತಗೊಂಡದೀವಿ ನೋಡ್ರಿ. ಹೂರ್ನ ತಗೊಂಡ ಇಲ್ಲಿ ಏನೈತ್ಲ ಇವಾಗ ಕನಕ ಅಗಲಂಗೆ ಮಾಡಿ ಇಟ್ಕೊಂಡಿದ್ವಿಲ್ಲ, ಅದ್ರೊಳಗ ಈ ರೀತಿ ಒತ್ಕೋತ ಹೋಗ್ಬೇಕು ನೋಡ್ರಿ. ಕೆಳಗಿಂದ ಹೆಬ್ಬೆರಳು ಏನಿರ್ತೈತ್ಲ, ಹೆಬ್ಬೆರಳಲ್ಲೇ ಕನಕ ಮ್ಯಾಲ ಸರಿಸ್ಬೇಕು. ಹೂರ್ನ ಏನೈತ್ಲ ಒಳಗ ಒತ್ಕೋಬೇಕ್ರಿ. ಇಷ್ಟು ಒಳಗೆ ಹೋತಂದ್ರ ಆಮೇಲೆ ಆ ಕಡೆ ಕೈಯಿಂದ ಬಲಗೈಯಿಂದ ಅದನ್ನ ಪೂರ್ತಿ ಎಲ್ಲ ಪ್ಯಾಕ್ ಮಾಡ್ಕೊಂಡ ಬಿಡ್ಬೇಕ್ರಿ. ಕನಕ ಮಿದು ಇದ್ರ ಹೂರ್ನಾನು ಏನಿರ್ಬೇಕು, ಮಿದುನ ಇರ್ಬೇಕ್ರಿ. ಕನಕ ಗಟ್ಟಿತ್ತಂದ್ರ ಏನೈತ್ಲ ಹೂರ್ನು ಏನೈತ್ಲ ಮಿದು ಗಟ್ಟಿನ ಇರ್ಬೇಕ್ರಿ. ಅಂದ್ರ ಹೋಳಿಗೆ ಭಾರಿ ಬೆಸ್ಟ್ ಹಂಗೆ ಆಗಿ ಬರ್ತಾವು. ಇವಾಗ ತಗಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಸಕ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಹೂರ್ನಂತರೂ ಒಂದು ಸ್ವಲ್ಪ ಹೊರಗೆ ಬರಂಗಿಲ್ಲ, ಏನಿಲ್ಲ. ಹೋಳಿಗೆ ಅಂತರೂ ಭಾರಿ ಮಸ್ತ್ ಹಂಗೆ ಅಂದ್ರೆ ಮಸ್ತ್ ಹಂಗೆ ಗುಬ್ಬಿ ಬರ್ತಾವು ನೋಡ್ರಿ. ಬೇಳೆ ಹೋಳಿಗೆ ಮಾಡ್ತಿರ್ತಿರ್ಲಿ ಅಮಾವಾಸ್ಯೆ ಅದು ಇದ್ದಾಗ ಈ ಥರ ನೀವು ಒಂದ್ಸಲ ಹೂರ್ಣ ತುಂಬಿ ಟ್ರೈ ಮಾಡಿ ನೋಡ್ರಿ, ಭಾರಿ ಬೆಸ್ಟ್ ಆಕ್ಕವು. ಇಲ್ಲೇ ರೆಡಿ ಆಯ್ತು ನೋಡ್ರಿ. ಒಂದು ಹೋಳಿಗೆ ಲಟ್ಸಿದ್ವಿ, ಅದನ್ನು ತವದ ಮೇಲೆ ಹಾಕಾತೀವಿ. ಹಾಕಿ ಒಂದು ಸೈಡ ಸ್ವಲ್ಪ ಬೇಂದ ಮೇಲೆ ಅದಕ್ಕೆ ಸುತ್ತಲೂ ಎಲ್ಲ ಎಣ್ಣೆ ಬಿಡ್ಬೇಕ್ರಿ. ಒಂದು ಸೈಡ್ ಈ ರೀತಿ ಕಲರ್ ಚೇಂಜ್ ಆದ ಕೂಡಲೇ ಅದನ್ನ ಏನೈತ್ಲೆ ಈ ಥರ ತಿರುವಿ ಹಾಕೊಂಡ್ಬಿಡ್ಬೇಕು ನೋಡ್ರಿ. ತಿರುವಿ ಹಾಕೊಂಡ ಎರಡು ಸೈಡ ಚಂದಂಗೆ ಬೇಯಿಸಿದ್ರಂದ್ರೆ ಮಸ್ತ್ ನೀವು ಎಷ್ಟು ಬೇಕಾದ ದೊಡ್ಡ ಹೋಳಿಗೆ ಮಾಡ್ರಿ, ಇದೇ ಥರ ಭಾರಿ ಬೆಸ್ಟ್ ಹಂಗೆ ಉಬ್ಬೆ ಬರ್ತಾವೆ ಹೋಳಿಗೆ ಅಂತರೂ ನೋಡ್ರಿ. ಇವಾಗ ಈ ರೀತಿ ಯಾವ ರೀತಿ ಉಬ್ಬಿ ಬಂದೈತೆ ಅಂತ ಹೇಳಿ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಈ ಥರ ಉಬ್ಬಿ ಬಂದು ಅಂದ್ರೆ ಹೋಳಿಗೆ ತಿನ್ನಾಕ ಚಲೋ ಅನ್ನಿಸ್ತಾವೆ, ದೀಪ್ ಆಗಂಗಿಲ್ಲ, ಏನಿಲ್ಲ, ಬಾಯಾಗ ಮೆತ್ತಗೆ ಇರ್ತಾವ್ರಿ. ಇಲ್ಲಿ ನೋಡ್ರಿ, ಇವಾಗ ಒಂದು ಹೋಳಿಗೆ ಅಂತೂ ರೆಡಿ ಆಯ್ತು, ಅದನ್ನು ತೆಗ್ಯಾತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ಅದ ಮೆಥಡ್ ಒಳಗನ ಯಾವ ರೀತಿ ಹೂರ್ಣ ತುಂಬೆ ಮತ್ತು ಮಾಡತ್ತೀವತ್ತ ಇಲ್ಲೇ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಈ ಥರ ಕನಕ ತೊಗೊಂಡ ನಮ್ದು ನೋಡ್ರಿ, ಕನಕೂ ಮೆತ್ತಗನ ಐತಿ, ಮಿದುನ ಐತಿ. ಹೂರ್ನೂರು ಏನೈತ್ಲ ಮಿದುನ ಐತ್ರಿ. ಹೂರ್ಣ ಗಟ್ಟಿದ್ರೆ ಕನಕನೂ ನೀವು ಗಟ್ಟಿನ ತೊಗೋರಿ, ಅಂದ್ರೆ ಹೋಳಿಗೆ ಕರೆಕ್ಟಾಗಿ ಬರ್ತಾವೆ. ಇಲ್ಲ ಹೂರ್ಣ ಗಟ್ಟಿ ಇರ್ತೈತಿ ಮತ್ತು ಕನಕ ಭಾಳ ಓವರಾಗಿ ಮಿದು ಆಗಿತ್ತಂದ್ರೆ ಹೋಳಿಗೆ ಒಳಗೆ ತುಂಬಿದ್ದೆಲ್ಲ ಹೊರಗೆ ಬರ್ತೈತಿ, ಸರಿ ಆಗಂಗಿಲ್ಲ. ಹೂರ್ಣ ಹೋಳಿಗೆನೂ ಹರಿತಾವ್ರಿ. ಇಲ್ಲಿ ನೋಡ್ರಿ, ಇವಾಗ ಏನೈತ್ಲೆ ಈ ಥರ ನೋಡ್ರಿ, ಹೆಬ್ಬೆರಳಿಂದ ಏನೈತ್ಲೆ ಕನಕ ಮ್ಯಾಲೆ ಸರ್ಸುದ್ರಿ. ಹೂರ್ಣ ಒಳಗೆ ಒತ್ತಿದ್ರಂದ್ರೆ ಹೂರ್ಣ ಒಂದು ಸ್ವಲ್ಪ ಹೊರಗೆ ಬರಂಗಿಲ್ಲ, ಏನಿಲ್ಲ, ಭಾರಿ ಬೆಸ್ಟ್ ಹಂಗೆ ಹೋಳಿಗೆ ರೆಡಿಯಾಗೆ ಬರ್ತಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಇವಾಗ ಎರಡನೇದು ತುಂಬಿದ್ವು, ಅದನ್ನು ಈ ರೀತಿ ಲಟ್ಸೋದ ತೋರ್ಸಾತೀವಿ ನೋಡ್ರಿ. ಈ ಥರ ತಗಡಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಲಟ್ಟಿಸ್ಕೊಂಡ್ಬಿಡುದ್ರಿ. ಎಣ್ಣೆ ಜಾಸ್ತಿ ತಿನ್ನಂಗಿಲ್ಲ ಅನ್ನೋರ ಎಣ್ಣೆ ಹಚ್ಚೋದು ಬಿಟ್ಟು ಹಿಟ್ಟು ಹಚ್ಚಿನೂ ನೀವು ಲಟ್ಟಿಸ್ಕೊಂಡ ಮಾಡ್ಕೊಂಡ ತಿನ್ಬೋದ್ರಿ. ಅವು ಮಸ್ತ್ ಹಂಗೆ ಉಬ್ಬಿನ ಬರ್ತಾವೆ ನೋಡ್ರಿ. ಯಾವ ರೀತಿ ಎಷ್ಟು ತೆಳ್ಳಂಗೆ ನಾವು ಲಟ್ಸಾತೀವಿ ಅಂತೇಳಿ ನಿಮ್ಗೆ ತೋರ್ಸಾತೀವಿ. ಈ ಥರ ನೋಡ್ರಿ ಹೋಳಿಗೆ ರೆಡಿ ಆಯ್ತು. ಇವಾಗ ಇಲ್ಲೇ ಹಾಕಾತೀವಿ ನೋಡ್ರಿ. ತವದ ಮೇಲೆ ಹಾಕಿ ಸುತ್ತಲೂ ಎಲ್ಲ ಸ್ವಲ್ಪ ಎಣ್ಣೆ ಬಿಟ್ಟು ಎರಡು ಸೈಡ್ ಚಂದಂಗೆ ಬೇಯಿಸಿದ್ರಂದ್ರೆ ಮಸ್ತ್ ಹಂಗೆ ಪೂರಿ ಥರ ಉಬ್ಬಿ ಬರ್ತಾವ್ರಿ ಹೋಳಿಗೆ ಅಂತೂ. ಈ ಮೆಥಡ್ ಒಳಗೆ ಒಂದು ಸಲ ಹೋಳಿಗೆ ನೀವು ಟ್ರೈ ಮಾಡಿ ನೋಡ್ರಿ, ಮತ್ತು ಯಾವ ರೀತಿ ಆಕೈತೆ ಅನ್ನೋದು ನಮಗೂ ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ರಿ. ಇದೇ ಥರ ಇನ್ನೂ ಹಲವಾರು ರೆಸಿಪಿಗಳನ್ನ, ನಮ್ಮ ಉತ್ತರ ಕರ್ನಾಟಕ ಪ್ರತಿಯೊಂದು ರೆಸಿಪಿಗಳನ್ನ ನಮ್ಮ ಪ್ರಿಯಾಸ್ ಕಿಚನ್ ಚಾನಲ್ ಒಳಗೆ ಹಾಕಿದ್ವಿ. ಮಿಸ್ ಮಾಡ್ಲಾರ್ದು ಒಂದು ಸಾರಿ ಹೋಗಿ ಪ್ರತಿಯೊಂದು ರೆಸಿಪಿಗಳನ್ನ ನೋಡ್ಕೊಂಬರ್ರಿ. ನಿಮಗೂ ಯೂಸ್ಫುಲ್ ಆಕ್ಕವು. ಇಷ್ಟ ಆದ್ರೆ ಮಿಸ್ ಮಾಡ್ಲಾರ್ದೆ ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡ್ಕೊಂಡು ನೋಡ್ರಿ. ಇವಾಗ ಇದು ಒಂದು ಹೋಳಿಗೆ ರೆಡಿ ಆಯ್ತು ನೋಡ್ರಿ, ತೆಗ್ಯಾತೀವಿ. ಅದೇ ಥರ ಇನ್ನೊಂದು ಹೋಳಿಗೆ ಮಾಡೋದ ನಿಮ್ಗೆ ತೋರ್ಸಾತೀವಿ ನೋಡ್ರಿ. ಇಷ್ಟ ರೀ. ಸ್ವಲ್ಪ ಸ್ಟಾರ್ಟಿಂಗ ಕನಕ ಏನೈತ್ಲ ಹಿಟ್ಟೊಳಗೆ ಎದ್ದೆ ತಕ್ಕೊಂಡ ನೆಕ್ಸ್ಟ್ ಏನೈತೆ ಈ ಥರ ಉಂಡೆ ಮಾಡ್ಕೋಬೇಕ್ರಿ. ಇದನ್ನು ಹೂರ್ಣ ಅದ್ರೊಳಗೆ ಇಟ್ಟು ಈ ಥರ ಏನೈತ್ಲ ತುಂಬಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಒಂದು ಸಲ ಎರಡು ಸಲ ಅಷ್ಟೇ ಕಷ್ಟ ಅನ್ನಿಸ್ತೈತಿ, ಮೂರನೇ ಸಲಕ್ಕೆ ತಾನಾಗೆ ಬರ್ತೈತಿ. ನಿಮಗೂ ಇಷ್ಟಪಟ್ಟು ನೀವು ಹೋಳಿಗೆ ಮಾಡ್ತೀರಿ, ಅಷ್ಟು ಭಾರಿ ಈಸಿ ಅನ್ನಿಸ್ತೈತಿ. ಈ ಥರ ಹೂರ್ಣ ಒಳಗೆ ಹಾಕಿ ಕನಕ ಮ್ಯಾಲೆ ಹಾಕಿ ಈ ಥರ ನೀವು ತುಂಬಿದ್ರಂದ್ರೆ ಒಟ್ಟು ಹೋಳಿಗೆ ಹರಿಯಂಗಿಲ್ಲ, ಭಾರಿ ಬೆಸ್ಟ್ ಹಂಗೆ ರೆಡಿಯಾಗೆ ಬರ್ತಾವೆ ನೋಡ್ರಿ. ಇದನ್ನು ಒಂದು ಲಟ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ತಗಡ್ ಮೇಲೆ ಹಾಕೊಂಡು ಲಟ್ಟಿಸ್ಕೊಂಡ್ಬಿಡೋದ್ರಿ. ಪೂರ್ತಿ ಎಲ್ಲ ಚಂದಂಗೆ ಏನೈತ್ಲ ಫಸ್ಟ್ ದಂಡಿನ ಈ ಥರ ತಿಡ್ಕೋಬೇಕ್ರಿ. ಆಮೇಲೆ ಏನೈತ್ಲ ನಡು ನೀವು ಲಟ್ಟಿಸ್ಕೋಬೇಕಾಕೈತಿ ನೋಡ್ರಿ. ಈ ಥರ ಪೂರ್ತಿ ಎಲ್ಲ ಚಂದಂಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೆಳು ನೀವು ಮಾಡ್ಕೊಂಡು ನೀವೇನೈತ್ಲ ಬೇಯಿಸ್ಕೊಂಡ್ರೂ ಭಾರಿ ಮಸ್ತಂಗೆ ಏನೈತ್ಲ ಹೋಳಿಗೆ ಉಬ್ಬಿನ ಬರ್ತಾವ್ರಿ ನೋಡ್ರಿ. ಸ್ವಲ್ಪ ಎಣ್ಣೆಗೆ ಒಜ್ಜಿ ಈ ಥರ ಹೋಳಿಗೆ ಅದ್ರ ಮೇಲೆ ಹಾಕಿ ಎರಡು ಸೈಡ್ ಚಂದಂಗೆ ಬೇಯಿಸ್ಕೊಂಡ್ರೆ ಅಂದ್ರೆ ಮಸ್ತ್ ಹಂಗೆ ಸ್ವಲ್ಪ ಹರಿಲಾರ್ದ ಕಟ್ ಆಗ್ಲಾರ್ದ ಇಡೀ ದಿನ ನೀವು ಇಟ್ಟು ತಿಂದರೂ ಏನೈತ್ಲ ಹೋಳಿಗೆ ಮಸ್ತ್ ಹಂಗೆ ಮೃದುವಾಗಿನ ಉಳಿತಾವು, ಮೆತ್ತಗಂಗೆ ಇರ್ತಾವೆ, ಬಿರುಸಾಗಂಗಿಲ್ಲ, ಕಟ್ಟಕ್ಕಾಗಲ್ಲ, ಏನೂ ಇಲ್ಲ. ಈ ಥರ ಬೆಸ್ಟ್ ಹಂಗೆ ರೆಡಿಯಾಗೆ ಬರ್ತಾವೆ ನೋಡ್ರಿ.
ನೋಡ್ರಿ ಇವತ್ತು ನಾವು ಮಾಡಿದಂಥ ಈ ಹೋಳಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನು. ಮುಂದಿನ ವಿಡಿಯೋದಾಗ ಪೂರ್ತಿ ಎಲ್ಲ ಹೋಳಿಗೆ ರೆಸಿಪಿನ ಟೋಟಲ್ ಆಗಿ ನಿಮ್ಗೆ ನಾವು ಹೂರ್ಣ ಯಾವ ರೀತಿ ಮಾಡೋದು, ಕನಕ ಯಾವ ರೀತಿ ನಾದೋದು ಅನ್ನೋದು ತೋರಿಸ್ತೀವಿ. ಇವತ್ತಿನ ರೆಸಿಪಿ ಇಷ್ಟ ಆಗೈತೆ ಅನ್ಕೋತನು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ನ ಮತ್ತು ನಮ್ಮ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.